2008 ಶ್ರೀ ಆದಿನಾಥ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಬಜಾರ ರೋಡ ಹುಕ್ಕೇರಿ ದಶಲಕ್ಷಣ ಮಹಾಪರ್ವ ನೋಪಿ ಬೆಳಗುವ ಕಾರ್ಯಕ್ರಮ ಜರುಗಿತು ಹಾಗೂ ನೋಪಿ ಸಮಾರೋಪ ಸಮಾರಂಭವನ್ನು ಆಚಾರ್ಯರ ಮಾರ್ಗದಲ್ಲಿ ನಡೆಯುವುದು. ಮುನಿಮಹಾರಾಜರು ಅಹಿಂಸಾ ಧರ್ಮ ಪಾಲನೆಗೆ ಹಾಗೂ ಚತುರ್ಮಾಸ ನಿಮಿತ್ಯ ಬರುವ ಭಾದ್ರಪದ ಮಾಸದಲ್ಲಿ ಜೈನರೆಲ್ಲರೂ ನೋಪಿ ಬೆಳಗುವ ನಿಮಿತ್ಯ ಸುಲಾಕರ ಭಾವನೆಗಳನ್ನು ನಮ್ಮಲ್ಲಿ ಮೂಡಿಸಲು ಹಾಗೂ ದಶಲಕ್ಷಣ ಪರ್ವ ಧರ್ಮದ ಆಚರಣೆ, ಅಹಂಕಾರ ಬಿಡುವುದು, ಕಪಟತನ ಬಿಡುವುದು, ಸತ್ಯ ನುಡಿಯುವುದು, ಲೋಭ ಬಿಟ್ಟು ಶೀಲ ರಕ್ಷಣೆ ಮಾಡುವುದು, ಇಚ್ಛೆಗಳ ನಿಮಂತ್ರಣ, ನಮ್ಮ ಆತ್ಮಕ್ಕೆ ಒಬ್ಬನೇ ಆಗಿದ್ದಾನೆ, ಈ ತರಹದ ಧರ್ಮವನ್ನು ನಡೆಸಿರುವುದೇ ಈ ಪರ್ವಶನೆವೆಂಬ ಹೆಸರಿನ ದಶಲಕ್ಷಣ ಪರ್ವದ ಸಾರಾಂಶವಾಗಿದೆ. ನಾವೆಲ್ಲರೂ ಭಗವಂತನ ಕೃಪೆಗೆ ಪೂಜೆ ವ್ರತ ಉಪವಾಸ ಮಾಡಿ ನಾವು ಮಾಡಿರುವುದು ಪಾಪವನ್ನು ನಷ್ಟು ಮಾಡಿಕೊಳ್ಳುತ್ತೇವೆ. ಆವಾಗ ಮಾತ್ರ ಸತ್ಯದ ದರ್ಶನವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಚಿನ್ನಲೇಪಿತ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದ ಶ್ರೀ ಮಹಾವೀರ ತೀರ್ಥಂಕರರ ಪಲ್ಲಕ್ಕಿ ಉತ್ಸವ ಬಜಾರ್ ಪೇಟ್ ಮಾರ್ಗವಾಗಿ ನಾಕಾ ಹಾಗೂ ಹೊಸ ನಿಲ್ದಾಣದಿಂದ ಹಳ್ಳದಕೇರಿ ಕೋಟೆ ಭಾಗ ಮಾರ್ಗದಿಂದ ಪೇಟೆ ಬಸ್ತಿಗೆ ಬರಮಾಡಿಕೊಂಡರು. ಹಾಗೂ ಈ ಸಂದರ್ಭದಲ್ಲಿ ಶ್ರೀ 1008 ಶ್ರೀ ಆದಿನಾಥ ಸಭಾಭವನ ಉದ್ಘಾಟನಾ ಶ್ರೀ ಮಹಾವೀರ ನೀಲಜಿಗಿ ನೆರವೇರಿಸಿದರು. ಈ ಸಮಾರಂಭದಲ್ಲಿ ಉಪಾಧ್ಯಕ್ಷರಾದ ಬಾಹುಬಲಿ ಬಾಳಿಕಾರ್, ಮುಖ್ಯ ಅತಿಥಿಗಳಾದ ಶ್ರೀ ಮಹಾವೀರ ನೀಲಜಿಗಿ, ಅತಿಥಿಗಳಾದ ರೋಹಿತ್ ಚೌಗಲ, ನ್ಯಾಯವಾದಿಗಳು ಹುಕ್ಕೇರಿ, ಹಿರಿಯರಾದ ಪುರುಷೋತ್ತಮ್ ಖತಗಲಿ, ಶ್ರೀ ರಾವಸಾಹೇಬ್ ಪಾಟೀಲ, ಶ್ರೀಧರ್ ಖತಗಲಿ, ಶ್ರೀ ನೇಮಿನಾಥ ಕೆಮಲಾಪುರೆ, ಶ್ರೀ ರಾಜೇಂದ್ರ ಪಾಟೀಲ, ಮಹಿಳಾ ಮಂಡಳ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಸೊಲ್ಲಾಪುರ, ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅಡಿಕೆ, ಶ್ರೀಮತಿ ಪ್ರಿಯಾ ಖತಗಲಿ, ಶ್ರೀಮತಿ ಗೀತಾ ಸೊಲ್ಲಾಪುರೆ, ಶ್ರೀಮತಿ ಸಂಧ್ಯಾ ಅಡಿಕೆ, ಶ್ರೀಮತಿ ಪ್ರಿಯಾ ಪಾಟೀಲ್, ಶ್ರೀಮತಿ ಗೀತಾ ಬಸ್ತವಾಡೆ, ಶ್ರೀಮತಿ ವೈಶಾಲಿ ಪಾಟೀಲ್, ಶ್ರೀಮತಿ ಭಾಗ್ಯಶ್ರೀ ಪಾಟೀಲ, ಶ್ರೀಮತಿ ಜ್ವಾಲಾಮಾಲಿನಿ ಸೊಲ್ಲಾಪುರೆ, ಶ್ರೀಮತಿ ಉಜ್ವಲಾ ಪಾಟೀಲ್, ಶ್ರೀಮತಿ ಸವಿತಾ ಹೂಗಾರೆ, ಶ್ರೀಮತಿ ಶ್ರದ್ಧಾ ಖತಗಲಿ, ಶ್ರೀಮತಿ ವಿದ್ಯಾಗಾಳಿ, ಶ್ರೀಮತಿ ಸುವರ್ಣ ಬಾಗಿ ಹಾಗೂ ಸರ್ವಜೈನ ಸಮಾಜದ ಗಣ್ಯಮಾನ್ಯರು, ಮುಖಂಡರು, ಶ್ರಾವಕ ಶ್ರಾವಕಿಯರು. ಶ್ರೀ 1008 ನೇಮಿನಾಥ ಜಾಂಜ್ ಪಾತಕ, ಮಹಾವೀರ ನಗರ ಎಲಿ ಮುನ್ನೋಳಿ ಇವರು ಅತಿ ವಿಭೃಂಜನೆಯಿಂದ ನೆರವೇರಿಸಿದರು. ವರದಿ ಅಣ್ಣೇಶ್ ಏರನಾಳ, SD 71 ಕನ್ನಡ ನ್ಯೂಸ್ ಹುಕ್ಕೇರಿ. ನನ್ನ ಅಷ್ಟ ಸತ್ಕಾರ ಮಾಡೋದು ನಿನ್ನೆ ಮಟನೂ ಅವ್ರು ಹೇಳ್ಕೊತಾ ಇದ್ರು, ನನ್ನ ಸತ್ಕಾರ ಮಾಡಬೇಡ್ರಿ, ನನ್ನ ಮಾಡಬೇಡ್ರಿ. ಇನ್ನೂ 4 ಆಧಾರ ಸ್ತಂಭಗಳ ಈ ಕಾರ್ಯಾಲಯ ಸಲುವಾಗಿ ಅವರು ನಮ್ಗೆ ಸತ್ಕಾರ ಬೇಡ ಬೇಡ ಅಂತಿದ್ರು. ಆದ್ರೆ ಒಂದು ಪ್ರಭಾವನ ಹಂಗೆ ಅನ್ನೋದು ಇರ್ತೈತಿ, ಮಂದಿಗೂ ಗೊತ್ತಾಗಲಿ ಅಥವಾ ಗೊತ್ತಂತಿ ಇದ್ದೇ ಇರ್ತೈತಿ. ಇವ್ರ ವ್ಯಕ್ತಿತ್ವ ಬಗ್ಗೆ ನಾವು ಸಮಾಜಕ್ಕೆ ಒಂದು ಪರಿಚಯ ನೀಡಿ, ಅವ್ರ ಧರ್ಮಪತ್ನಿ ಅಂತೂ ಅತ್ಯಂತ ಒಂದು ಸರಳ ಸ್ವಭಾವ ಹಾಗೂ ಮುಗ್ಧ. ಇವರು ನೋಡಿ ಒಂದು ವಿಶೇಷ ಘೋಷಣೆಯನ್ನು ಮಾಡಿದ್ದಾರೆ. ಮೊನ್ನೆ ನೋಪಿ ಸಲುವಾಗಿ ಯಾರ್ಯಾರು ನೀವು ನೋಪಿ ಕುಂತಿದೆಯಲ್ಲ, ಇವ್ರು ಯಾರಾದರೂ ಕುಂಡಲ್ಪುರದ ಒಂದು ಬಡೆ ಬಾಬಾ ನಿಮ್ಗೆ ಗೊತ್ತಿರಬೇಕು, ಮಧ್ಯಪ್ರದೇಶದಲ್ಲಿ ಕುಂಡಲ್ಪುರದ ಒಂದು ಬಡೆ ಬಾಬಾ ಯಾತ್ರಾ ಮೇಳ ಮಂಡಲದವ್ರು ನೋಪಿದಾಗ ಯಾರ್ಯಾರು ಕುಂತಿದಾಗ ಯಾರು ಯಾತ್ರೆ ಯಾರು ಮಾಡೋಕ್ಕಾಗಂಗಿಲ್ಲ ಅಥವಾ ಮಾಡದೇಸೋದು ಮಾಡಿಲ್ಲ, ಅವ್ರಿಗೋಸ್ಕರ ಇವರು ಯಾತ್ರೆಯನ್ನು ಫ್ರೀಯಾಗಿ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. ಅವರು ಅದಕ್ಕೆ ಅರ್ಧ ಖರ್ಚು ಅಂತ ಹೇಳಿದ್ದಾರೆ. ಆ ವ್ಯವಸ್ಥೆಯನ್ನು ಇವರು ಮಾಡ್ತಾರೆ. ಅದೇ ರೀತಿ ಚಾಂದನಿಗೋಸ್ಕರ ಡೆಕೋರೇಷನ್ ಒಂದು ಏನು ಕಾರ್ಯ ಇದೆಯಲ್ಲ, ಡೆಕೋರೇಷನ್ ಏನು ಕೆಲಸ ಕಾರ್ಯಗಳಿಗೆ
ಮಹಿಳಾ ಮಂಡಳದವ್ರಿಗೆ ಅದನ್ನ ಕೊಟ್ಟಿದಾರ. ಅದನ್ನ ನಾವು ಅದ ಹೇಳಿದ್ವಿ 25 ವರ್ಷದ ಒಂದು ರಜತ ಮಹೋತ್ಸವವಾಗಿ ಅದನ್ನ ನಮ್ಮ ಮಹಿಳಾ ಮಂಡಳದವರಿಗೆ ಕಾಣಿಕೆಯಾಗಿ ದೀಪಗಳನ್ನ ಕೊಟ್ಟಿದಾರ. ನಾವು ಇನ್ನು ನೆಕ್ಸ್ಟ್ ಬರುವಂತ ಅಷ್ಟಮಿಗೆ ಭಕ್ತಾಂಬರ ಅನುಷ್ಠಾನಕ್ಕ ಅವನ್ನೆರಡೂ ಹಚ್ಚಿ ಅವರ ಒಂದು ಕುಟುಂಬಕ್ಕ ಮಾಡ್ತೇವೆ ಅಂತ ಹೇಳಿ ಈ ಸಮಯದೊಳಗ ಹೇಳಿಕೊಳ್ಳುತ್ತಾ ಎಲ್ಲ ನಮ್ಮ ಮಹಿಳಾ ಮಂಡಳ ಸ್ತ್ರೀ ಶಕ್ತಿ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಮಾಡಿಸಿಕೊಂಡವರು ಹಾಗೂ ಸತ್ಕಾರವನ್ನು ನೀಡಿದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಅದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ಕುರಿತು ಹಾಗೂ ಏನ ಅನ್ಕೋತಾ ಇರ್ಲಿ, ನೀವು ಸಮಾಜ ಸುಧಾರಣೆ ಕೆಲಸದೊಳಗೆ ನಿರತ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಿದಿರಿ. ಎಲ್ಲ ನಮ್ಮ ಶ್ರಾವಕ ಅಧ್ಯಕ್ಷರು, ಆಮೇಲೆ ನಮ್ಮ ಮಹಿಳಾ ಮಂಡಳದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ. ಮತ್ತೆ ತಮ್ಮ ಕೆಲಸವನ್ನ ಬಿಟ್ಟು ಮಹಾವೀರದಾದಾಗಿರ್ಬೋದು, ಚೋಗ್ಲಾ ಅವರಾಗಿದ್ದರು, ಬಹಳಷ್ಟು ಈ ಸಲ ದಾನ ಧರ್ಮಗಳನ್ನ ನಮ್ಮ ಬಸದಿಗೆ ನೀಡಿದಾರ. ಅದಕ್ಕಾಗಿ ಇರುವಂತದೈತಿ, ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಜೈಜಿನಿಂದ ಒಂದು ಜೋರ್ ಚಪ್ಪಾಳೆ ಮೂಲಕ ವೇದಿಕೆಯಲ್ಲಿ ಇರುವಂತವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಧನ್ಯವಾದ. ಹಾಗೂ ಆತ್ಮಶಾಂತಿಯ ವಾತಾವರಣದಿಂದ ಯಶಸ್ವಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಶ್ರಾವಕ ಈ ಕಾರ್ಯಕ್ರಮವನ್ನು ವಂದನಾತ್ಮಕ ಕಾರ್ಯಕ್ರಮ ನನಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಮಹಾವೀರದಾದ ನಿಲಜ್ಗೆ ಅವರಿಗೆ ಧನ್ಯವಾದಗಳು, ಹಾಗೂ ರೋಹಿತಾದ ಚೌಗ್ಲಾ ಅವರಿಗೂ ಧನ್ಯವಾದಗಳು, ನೇಮಿನಾಥನ್ನ ಕೆಮ್ಲಾಪುರಿ ಅವರಿಗೂ ವಂದನೆಗಳು, ಪುರುಷೋತ್ತಮ್ ಖತ್ಗಲ್ಲಿ ಅವರಿಗೂ ವಂದನೆಗಳು, ರಾವ್ಸಾಹೇಬ್ ಪಾಟೀಲ್ ಅವರಿಗೂ ವಂದನೆಗಳು, ಶ್ರೀಧರ್ ಖತ್ಗಲ್ಲಿ ಅವರಿಗೂ ವಂದನೆಗಳು, ಹಾಗೂ ನಮ್ಮ ಬಸದಿಯ ಉಪಾಧ್ಯಕ್ಷರಾದಂತಹ ಮಾವೀರಣ್ಣ ಬಾಳೇಕರ್ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಶ್ರಾವಕಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. जग में जब तक सूरज चांद रहे, शीश नवाते कर्म तक हम विषयांद रहे, कब हम ಅವಾಗಿಂದ ಅದ್ಭುತವಾದ ಒಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನ ಇಲ್ಲಿ ನಡೆಸಿಕೊಟ್ಟಿದ್ದೀರಿ. ಇವೆಲ್ಲ ಅವಾಗಿಂದ ನಾನು ಒಂದು ಸುಮಾರು 2 ಗಂಟೆಗಳ ಕಾಲ ಏನು ನೀವು ಮಹಿಳಾ ಮಂಡಳದವರ ಕಾರ್ಯಕ್ರಮ ನಡೆಸಿದೆ. ನಾವು ವಿಶೇಷವಾಗಿ ರಾಜಕೀಯ ಫಂಕ್ಷನ್ದಲ್ಲಿ ಹೆಚ್ಚು ಭಾಗ ಆಗ್ತೇನೆ, ಆದ್ರೆ ತಾವು ಇದನ್ನೆಲ್ಲ ನೋಡಿದ್ರೆ ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ತಾವಿಗೆ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ, ಬರುವ ದಿನಮಾನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆ ನಮ್ಮ ಜೈನ ಧರ್ಮದ ಆಚಾರಗಳನ್ನ ವಿಚಾರಗಳನ್ನ, ತ್ಯಾಗಿಗಳ ಸೇವೆ ಮಾಡುವುದನ್ನ, ಜನಮಂದಿರಗಳ ಜೀರ್ಣೋದ್ಧಾರ ಅಥವಾ ಮಾಡುವುದನ್ನ, ಹಾಗೂ ಈಗೇನ ಪಾಠಶಾಲೆಗಳಲ್ಲ ಅಲ್ಲಿ ಪಾಠಶಾಲೆಗೆ ಮಕ್ಕಳನ್ನ ಕಳಿಸುವ ಮುಖಾಂತರ ನಮ್ಮ ಜೈನ ಧರ್ಮ ಸ್ವಾಧ್ಯಾಯ ಮಾಡುವ ಮುಖಾಂತರ ನಮ್ಮ ಜೈನ ಧರ್ಮದ ಸಂಸ್ಕೃತಿಯನ್ನ ಮತ್ತೆ ತ್ಯಾಗಿ ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಮುಂದುವರಿಯೋಣ ಅಂತ ಹೇಳಿ ಇಲ್ಲೇನು ನನ್ನ ಕಾಲ ಒಂದು 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೂ ಏನೇ ನೀವೆಲ್ಲ ಮಹಿಳಾ ಮಂಡಳದವರು ನನ್ನ ಪರಿವಾರದ ಜೊತೆ, ನನ್ನ ಸಂಸ್ಥೆಗಳ ಜೊತೆ ಇರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ನನ್ನ ಕುಟುಂಬದವರ ಪರವಾಗಿ, ನನ್ನ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಾನು ನನ್ನ ಪರಿವಾರದವರು ಈ ಸಮಾಜಕ್ಕೆ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ, ನಾವು ಯಾವಾಗಲೂ ನಮ್ಮ ಕುಟುಂಬ, ತಮ್ಮ ಸಮಾಜದ ಜೊತೆ, ತಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.